ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಆದಿತ್ಯ ಬ್ಲಾಗರ್ ಯೂಟ್ಯೂಬ್ ಚಾನಲ್ಗೆ. ಈ ನನ್ನ ಚಾನಲನ್ನು ನೋಡ್ತಿರುವಂಥ ನನ್ನೆಲ್ಲ ವೀಕ್ಷಕರು ಆರಾಮದಾರ ಅಂದ್ಕೊಂಡೇನ್ರಿ. ಬನ್ನಿ ಹಾಗಾದರೆ ಇವತ್ತು ನಾನು ಸ್ಪೆಷಲ್ ಬಿಸ್ಕಿಟ್ ಕರದಂಟನ್ನು ಮಾಡ್ತಾಯಿದ್ದೀನಿ. ಅದಕ್ಕೆ ಯಾವ ಐಟಮ್ಸನ್ನು ಹ್ಯಾಕ್ ಮಾಡ್ತಾಯಿದ್ದೀನಿ ಅಂತ ಮೊದಲಿಗೆ ಒಂದು ಬೌಲ್ ಸಕ್ಕರೆ, ಶೇಂಗಾ, ಪುಟಾಣಿ, ಒಣ ಕೊಬ್ಬರಿ, ಗೋಡಂಬಿ, ಇಲ್ಲಿ ಒಂದು ಪತಂಜಲಿ ಬಿಸ್ಕೆಟನ್ನು ತೊಗೊಂಡಿನಿ, ಜೊತೆಗೆ ಇಲ್ಲಿ ಒಣ ದ್ರಾಕ್ಷಿ, ಇಲ್ಲಿ 2 ಏಲಕ್ಕಿಯನ್ನು ತೊಗೊಂಡಿನಿ. ಇವೆಲ್ಲ ಐಟಮ್ಸನ್ನು ಹಾಕಿ ನಾನು ಇಲ್ಲಿ ಒಂದು ಸ್ಪೆಷಲ್ ಬಿಸ್ಕಿಟ್ ಕರದಂಟನ್ನು ಮಾಡ್ತಾಯಿದ್ದೀನಿ. ಈಗ ಇವು ಒಂದು ಬೌಲ್ ಶೇಂಗಾ ನಾನು ಚಲೋ ತಂಗೆ ಕಣ್ಣಾಗೋಮಟ ಹುರ್ಕೋತೀನಿ ರೀ. ಅದಾದಮೇಲೆ ನಾನು ಸಕ್ಕರೆ ಪಾಕವನ್ನು ಮಾಡೋದನ್ನು ತೋರಿಸ್ತೀನಂತೆ. ಈಗ ಅದಕ್ಕೂ ಮೊದಲು ನಾನು ಇಲ್ಲಿ ಒಂದು ಬೌಲ್ ಪುಟಾಣಿ ಅದಾವಲ್ಲ, ಇವನ್ನ ನಾನು ಪೌಡ್ರ್ ಮಾಡ್ಕೋಬೇಕ್ರಿ. ಈಗ ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಾಗ ಈ ಪುಟಾಣಿಯನ್ನು ಹಾಕೋತೀನಿ, ಜೊತೆಗೆ ಇವು 8 ಗೋಡಂಬಿ ಕೂಡ ಹಾಕೊಂಡು ಪೌಡ್ರ್ ಮಾಡ್ಕೋತೀನಿ ರೀ. ನೋಡಿ, ನಾನು ಇದಕ್ಕೆ ಪುಟಾಣಿ ಮತ್ತು ಒಂದು 8 ಗೋಡಂಬಿಯನ್ನು ಹಾಕೊಂಡು ಮಿಕ್ಸರ್ಗೆ ಹಾಕೊಂಡೀನಿ. ಈಗ ನೋಡಿರಿ, ಇದು ನಾನು ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡೀನಿ. ಈ ರೀತಿ ಸಣ್ಣಂಗೆ ಮಿಕ್ಸರ್ಗೆ ಹಾಕ್ಬೇಕ್ರಿ, ಪೌಡ್ರ್ ಆಗಬೇಕು. ಇದನ್ನು ನಾವು ಜರಡಿ ಕೂಡ ಹಾಕಿ ಸಾನಿಸ್ಬೋದು, ಬೇಡ ಅಂದ್ರೆ ಹಾಗೆ ಸಣ್ಣಾಗಿತ್ತಪ್ಪ ಅಂದ್ರೆ ಹಾಗೆ ಮಾಡ್ಬೋದು. ಈಗ ನೋಡಿ, ನಾನು ಒಂದು ಪ್ಯಾಕ್ ಪತಂಜಲಿ ಬಿಸ್ಕೆಟನ್ನು ತೊಗೊಂಡೀನಿ ಅಲ್ರಿ, ಇವನ್ನ ಸಣ್ಣಂಗೆ ಪೀಸ್ ಮಾಡಿ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋತೀನಿ ರೀ. ಇದ್ರ ಜೊತೆಗೆ ನಾನು 2 ಏಲಕ್ಕಿ ತೊಗೊಂಡಿನಲ್ರಿ, ಆ ಏಲಕ್ಕಿ ಕೂಡ ಇದ್ರಾಗ ಹಾಕಿ ಪೌಡ್ರ್ ಮಾಡ್ಕೊಂಡೀನಿ. ನೋಡಿರಿ, ಇಲ್ಲಿ ಏಲಕ್ಕಿ ಮತ್ತು ಬಿಸ್ಕಿಟನ್ನು 2 ಮಿಕ್ಸರ್ಗೆ ಹಾಕ್ಕೊಂಡೀನಿ. ಈ ರೀತಿ ಸಣ್ಣಂಗೆ ಹಾಕಬೇಕು ಪೌಡ್ರ್. ನೋಡಿರಿ, ಇಲ್ಲಿ ಏಲಕ್ಕಿ ಮತ್ತು ಬಿಸ್ಕಿಟ್ ಎರಡೋದ್ರ ಫ್ಲೇವರ್ ಘಮ ಘಮ ಅಂತ ಸ್ಮೆಲ್ ಬರಾಕತ್ತೈತಿ. ಕರದಂಟಂತೂ ಮಸ್ತ್ ಅಕ್ಕವ್ರಿ. ನೋಡಿರಿ, ಇಲ್ಲಿ ನಾನು ಆಗಲೇ ಪುಟಾಣಿ ಮತ್ತು ಗೋಡಂಬಿ ಪೌಡ್ರ್ ಮಾಡ್ಕೊಂಡೀನಲ್ರಿ, ಅದ ಪೌಡ್ರೊಳಗೆ ಈ ಬಿಸ್ಕಿಟ್ ಪೌಡ್ರ್ ಕೂಡ ಹಾಕೋತೀನಿ ರೀ. ನೋಡ್ರಿಲ್ಲೇ ನಾನು ಆಗಲೇ ಒಂದು ಬೌಲ್ ಹಸಿ ಶೇಂಗಾ ತೊಗೊಂಡಿದ್ನಲ್ರಿ, ಅವನ್ನ ಚಲೋ ತಂಗೆ ಹುರ್ಕೊಂಡು ಇದ್ರ ಸಿಪ್ಪೆ ತೆಗೆದು ಕ್ಲೀನ್ ಮಾಡ್ಕೊಂಡು ಇವನ್ನ ಬೇಳೆ ಮಾಡ್ಕೊಂಡೆ ನೋಡಿರಿ, ಶೇಂಗಾ ಬೇಳೆ. ಈಗ ನಾವು ಇವನ್ನ ಮಿಕ್ಸರ್ಗೆ ಹಾಕೋಬೇಕ್ರಿ. ನೋಡಿ, ಇವಾಗ ನಾನು ಹುರಿದಂಥ ಕಡಲೆ ಬೀಜನ ಇದ್ರೊಳಗೆ ಮಿಕ್ಸಿ ಜಾರೊಳಗೆ ಹಾಕೊಂಡು ಸಣ್ಣಂಗೆ ಪೌಡ್ರ್ ಮಾಡ್ಕೋತೀನಿ ರೀ. ಈಗ ಇವನು ಕೂಡ ಆಗಲೇ ನಾವು ಪುಟಾಣಿ ಹಿಟ್ಟೇನು ಹಾಕ್ಕೊಂಡಿವಲ್ರಿ, ಅದ್ರಾಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೋತೀನಂತ್ರಿ. ಇವಾಗ ಇದು ಸಣ್ಣ ಆಗೈತೆ ರೀ. ಇದನ್ನು ಏನು ಮಾಡ್ತೀನಿ, ಆಗಲೇ ನಾನು ಪುಟಾಣಿ ಪೌಡ್ರನ್ನು ಹಾಕ್ಕೊಂಡಿನಲ್ರಿ, ಅದನ್ನು ಮತ್ತು ಈ ಶೇಂಗಾ ಪೌಡ್ರ್ ಜೊತೆಗೆ ಬಿಸ್ಕಿಟ್ ಪೌಡ್ರನ್ನು 3 ಎಲ್ಲವನ್ನು ಮಿಕ್ಸ್ ಮಾಡ್ತೀನಿ ರೀ ಒಂದ್ರಾಗ ಹಾಕಿ. ನೋಡಿ, ನಾನು ಮಿಕ್ಸಿಗೆ ಹಾಕಿದಂಥ ಅಷ್ಟು ಪೌಡ್ರನ್ನು ಒಂದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಬೇರೆ ಬೇರೆ ಕೂಡ ಹಾಕ್ಬೋದು. ನೋಡಿ, ಇದಕ್ಕೆ ನಾವು ಒಬ್ಬರೇ ಇದ್ರಪ್ಪ ಅಂದ್ರೆ ಈಸಿ ಆಕತಿ ಮಾಡೋದಕ್ಕೆ, ಯಾರ ಸಹಾಯ ಇಲ್ಲಪ್ಪ ಅಂದ್ರೆ ನಾವು ಒಬ್ಬರೇ ಇದ್ದಾಗ ಇದು ಮಾಡೋಕೆ ಈಸಿ ಆಕತ್ತೆ ಅಂಥೇಳಿ ನಾನು ಎಲ್ಲವನ್ನು ಒಂದ್ರಾಗ ಹಾಕ್ಕೊಂಡೀನಿ. ಈಗ ಒಂದಿಟ್ಟು ಹೆಚ್ಚಿದಿಟ್ಟಂಥ ಒಣ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ. ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇದನ್ನು ನಾವು ಮಿಕ್ಸ್ ಮಾಡ್ಕೊಂಡ ನಂತರ ಈಗ ನಾವು ಒಂದು ತಾಡು ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೋತೀನಿ ರೀ. ಯಾಕಂದ್ರೆ ಆಣ್ ಬಂತಪ್ಪ ಅಂದ್ರೆ ಇದನ್ನು ರೆಡಿ ಮಾಡಿ ಇಟ್ಕೊಳಕ್ಕೆ ಆಗೋದಿಲ್ಲ, ಆಣ ದೌಟ ಬಿಗಿತೈತ್ರಿ. ಅದಕ್ಕೋಸ್ಕರ ನಾನು ಇದನ್ನು ಮೊದಲ ತಾಟಿಗೆ ತುಪ್ಪವನ್ನು ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಈಗ ನಾನು ನೆಕ್ಸ್ಟ್ ಸಕ್ಕರೆ ಪಾಕವನ್ನು ಮಾಡ್ಕೋತೀನಿ ರೀ. ಇವಾಗ ನೋಡಿ, ನಾನು ಪಾಕ ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ ಸಕ್ಕರೆ ತೊಗೊಂಡಿನಿ. ಒಂದು ಬೌಲ್ ಸಕ್ಕರೆಗೆ ನಾನು 1.5 ಬಟ್ಲ ನೀರನ್ನು ಹಾಕ್ತಾಯಿದ್ದೀನಿ. ಅಂದರೆ ಸಕ್ಕರೆ ತೊಯ್ಯುವಷ್ಟು ನೀರನ್ನು ಹಾಕಿದರೆ ಸಾಕು, ಜಾಸ್ತಿ ಹಾಕಬಾರ್ದು. ಈಗ ನಾನು ಇದನ್ನು ಗ್ಯಾಸನ್ನು ಮೀಡಿಯಮ್ ಫ್ಲೇವರೊಳಗೆ ಇಟ್ಕೊಂಡು ಚಲೋ ತಂಗ ಒಂದು 5 ನಿಮಿಷ ಇದನ್ನು ಒಂದೇಳೆ ಪಾಕ ಬರೋ ಮಟ್ಟ ಇದನ್ನು ಕುದಿಸ್ಕೋಬೇಕ್ರಿ. ಯಾವಾಗಲೂ ಈ ರೀತಿ ಇದನ್ನು ಕೈ ಬಿಡ್ಲಾರ್ದಂಗೆ ತಿರುವಾಡ್ಕೊತಾ ಇರ್ಬೇಕ್ರಿ. ಅಂದ್ರೆ ಸಕ್ಕರೆ ಕರಗೋ ಮಟನೂ ಇದನ್ನು ಈ ರೀತಿ ಕೈ ಬಿಡ್ಲಾರ್ದಂಗೆ ತಿರುವಾಡಬೇಕು, ಇಲ್ಲಾಂದ್ರೆ ಸಕ್ಕರೆ ತಳಕ್ಕೆ ಹಿಡ್ಕೊಂಡು ಪಾಕ ಸರಿಯಾಗೋದಿಲ್ಲ. ಇದನ್ನು ಒಂದು 5 ನಿಮಿಷ ಈ ರೀತಿ ತಿರುವಾಡಿದೆ ಅಂದರೆ ಒಂದೇಳೆ ಪಾಕ ಬರುತ್ತೆ. ನೋಡಿ, ಇವಾಗ ಬರ್ತಾಯಿದೆ ಸಕ್ಕರೆ, ಹೇಗೆ ಬುರುಗ್ ಗುಳ್ಳೆ ಬರ್ತಾಯಿದೆ. ಈ ರೀತಿ ಬಂತಪ್ಪ ಅಂದ್ರೆ ಸಕ್ಕರೆ ಪಾಕ ರೆಡಿ ಆಗ್ತಾಯಿದೆ ಅಂತ ಅರ್ಥ. ನೋಡಿ, ಇದನ್ನು ಜಾಸ್ತಿ ಈ ರೀತಿ ಗುಳ್ಳೆ ಆದಮೇಲೆ ಜಾಸ್ತಿ ಕುದಿಸೋಕೆ ಹೋಗಬೇಡಿ. ಯಾಕಂದ್ರೆ ಈ ರೀತಿ ಗುಳ್ಳೆ ಬಂತಪ್ಪ ಅಂದ್ರೆ ಸಕ್ಕರೆ ಪಾಕ ರೆಡಿ ಆಗೈತೆ ಅಂತಲೇ ತಿಳ್ಕೊಂಬಿಡ್ಬೇಕು. ಒಂದೇಳೆ ಬಂದ್ರೆ ಸಾಕು, ಜಾಸ್ತಿ ಬಂದ್ರೆ ಆನ ಏರಾಗ್ತದೆ, ಅಂಟೆಲ್ಲ ಬಿರುಸಾಗಿಬಿಡ್ತಾವೆ. ಈಗ ನೋಡಿರಿ, ಇದು ಪಾಕ ಬಂದೈತಿ. ನಾನು ಇದನ್ನು ಒಂದೇಳೆ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. ಒಂದೇಳೆ ಕೂದಲುಗತ್ತೆ, ಒಂದೇಳೆ ಹಿಂಗೆ ಬರುತ್ತೆ ನೋಡ್ರಿ, ನಾನು ತೋರಿಸ್ತೀನಿ. ಈಗ ನೋಡಿ, ಈ ರೀತಿ ಎಳಿ ಬರ್ಬೇಕ್ರಿ ಕೈಯೊಳಗೆ ನಾವು ಚೆಕ್ ಮಾಡಿದ್ರೆ. ನೋಡಿ ಹಿಂಗೆ ಎಳಿ ಬಂತಪ್ಪ ಅಂದ್ರೆ ನಾವು ಗ್ಯಾಸನ್ನು ಬಂದ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಬಂದ್ ಮಾಡ್ಕೊಂಡು ರೆಡಿ ಇದ್ದಂಥ ಅಂಟಿನ ಪೌಡ್ರನ್ನ ಅದಕ್ಕೆ ಹಾಕೋಬೇಕ್ರಿ. ಈಗ ನೋಡಿ, ನಾನು ಸ್ವಲ್ಪ ಹಾಕ್ಕೊಂಡೇನಿ ರೀ, ಎಷ್ಟು ಬೇಕು ಅಷ್ಟು ಹಾಕ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಹಿಡಿತಪ್ಪ ಅಂದ್ರೆ ಮತ್ತೆ ಹಾಕೋತೇನೆ ರೀ ಉಳಿದದ್ದನ್ನು. ಇದನ್ನು ಈ ರೀತಿ ಚೆನ್ನಾಗಿ ಗಂಟಾಗ್ಲಾರ್ದಂಗೆ ತಿರುವಾಡ್ಬೇಕ್ರಿ, ಇಲ್ಲಾಂದ್ರೆ ಗಂಟಾಕತಿ ಮತ್ತು ದೌಟ ಬಿಕ್ಕೊಂಬಿಡ್ತೈತೆ ರೀ. ಇದು ನಾವು ಹಿಂಗೆ ಗರ ಕೈಲಿ ತಿರುವಾಡಬೇಕು ಭಾರ ಹಾಕಿ.
ಈಗ ನಾ ಇದನ್ನು ಇನ್ನೊಂದು ಸ್ವಲ್ಪ ಇದೆಯಲ್ಲ ರೀ ಅದನ್ನು ಕೂಡ ಇದ್ರಾಗ ಹಾಕೋತೀನಿ ರೀ. ಹಾಕೊಂಡ ತಿರುವಾಡ್ತೇನೆ ರೀ, ಅದು ಕೂಡ ಹಿಡಿತೈತಿ. ಈಗ ಹಿಂಗೆ ಚಮಚೆಲಿ ಭಾರ ಹಾಕಿ ಗರ ಗರ ಜೋರಂಗೆ ತಿರಿದ್ವಿ ಅಂದ್ರೆ ಎಲ್ಲ ಗಂಟು ಒಡೆದ ಪರ್ಫೆಕ್ಟ್ ಅಂಟಾಕತ್ ನೋಡ್ರಿ. ನೋಡ್ರಿ ಇದು ಇಷ್ಟೆಲ್ಲ ಚಲೋ ತಂಗ ನಾವು ತಿರುವಾಡಿ ಈಗ ರೆಡಿ ಆಗೈತೆ ರೀ. ಇದು ನಾನು ಇದನ್ನು ನೋಡಿ ಇವಾಗ ಇದ್ರಾಗ ನಿಮಗದು ಎಲ್ಲರೂ ಒಂದೊಂದು ಗಂಟು ಕತೆ ಕಾಣಿಸ್ಬೋದು. ಇದು ಗಂಟು ಅಲ್ರಿ, ಅದು ಶೇಂಗಾದ ಒಂದು ಹಳಕ ಗಟ್ಟಿಯಾಗಿ ಕುಂತತ್ರಿ. ಅದು ನಾವು ಈ ರೀತಿ ಚಮಚೆಲ್ಲ ತಿರುವಾಡಿದ್ರೆ ಹೊಡಿತೈತಿ ರೀ. ಈಗ ನೋಡ್ರಿ ಇದು ಪರ್ಫೆಕ್ಟ್ ಆಗೈತಿ. ಈಗ ನಾ ಇದಕ್ಕೆ ತಾಟಿಗೆ ಕೊಬ್ಬರಿ ಹಾಕೊಂಡು ಇದನ್ನು ಹಾಕೋತೀನಿ ರೀ. ಇವಾಗ ನೋಡಿ ನಾನು ಅಗಳೇ ತಾಟಿಗೆ ತುಪ್ಪ ಹಚ್ಕೊಂಡು ರೆಡಿ ಇಟ್ಕೊಂಡಿದ್ನಲ್ರಿ, ಅದೇ ತಾಟಿಗೆ ಇದನ್ನು ಅಂಟಿನ ಪೇಸ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನಾವು ಬುಡಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ಹಾಕೇನ್ರಿ, ಯಾಕಂದ್ರೆ ಅಂಟು ಬೇಗನ ಹೇಳ್ತದೆ ಮ್ಯಾಗ ಅಂತೇಳಿ ಬುಡಕ್ಕೆ ಒಂದು ಸ್ವಲ್ಪ ಕೊಬ್ಬರಿ ತುಪ್ಪವನ್ನು ಹಾಕಿನಿ. ಅಂಟು ದೌಟ ಎದ್ದು ಬರ್ತೈತೆ ರೀ. ನೋಡಿ ಈಗ ನಾ ಎಲ್ಲ ಚಮಚದಿಂದೆಲ್ಲ ಬೆಳೆದು ಹಾಕೋತೀನಿ, ಉಳಿದು ಆಮೇಲೆ ಬೆಳ್ಕೊತೀನಿ ರೀ. ಈಗ ನೋಡಿ ನಾವು ಇದನ್ನು ಸುಡ್ತೈತಲ್ರಿ, ಕೈಲಿ ಹಿಡಿಯೋಕ್ಕಾಗೋದಿಲ್ಲ, ಅದಕ್ಕೆ ಚಮಚೆಲ್ಲ ಒಂದು ಸ್ವಲ್ಪ ಅಗಲ್ ಮಾಡ್ಕೊಳ್ಳೋಣಂತ್ರಿ. ಅಗಲ್ ಮಾಡ್ಕೊಂಡ ನಂತರ ಸ್ವಲ್ಪ ಆರ್ತೈತಲ್ರಿ, ಅವಾಗ ಕೈಗೆ ಒಂದು ಸ್ವಲ್ಪ ತುಪ್ಪಾರ ಸ್ವಲ್ಪ ನೀರಾರ ಹಚ್ಕೊಂಡು ಇದನ್ನು ತಟ್ಟಿ ಅಗಲ್ ಮಾಡ್ಕೋಬೇಕ್ರಿ. ಇವಾಗ ನಾನು ಸ್ವಲ್ಪ ಕೈಗೆ ಅಂಗೈಗೆ ನೀರನ್ನು ಹಚ್ಕೊಂಡು ಇದನ್ನು ತಟ್ಟಿ ಅಗಲ್ ಮಾಡ್ಕೋತೀನಿ ರೀ. ಇದನ್ನು ಹೊಡಿದು ಒಂದು ಸ್ವಲ್ಪ ನೀರು ಹಚ್ಕೊಂಡು ತಟ್ಟಿದ್ವಿ ಅಂದ್ರೆ ಕೈ ಸುಡಂಗಿಲ್ಲ, ಅದು ಮತ್ತು ದೌಟನ ಆಗಲಾಕತ್ರಿ. ಈಗ ನೋಡಿರಿ ಇಷ್ಟೆಲ್ಲ ಚೆನ್ನಾಗಿ ಆಗಲಾಗೈತಿ ಇದು. ನೋಡಿ ಇದೀಗ ನಾವು ಬಿಸಿ ಇರ್ತಾನ ಈಗ ಕಟ್ ಮಾಡ್ಕೊಂಡಂಥ ಚಿಕ್ಕದಾಗಿ ಕಟ್ ಮಾಡಿದಂಥ ಗೋಡಂಬಿ ಪೀಸ್ಗಳನ್ನು ಹಾಕೋತಾ ಇದ್ದೀನಿ ನೋಡಿರಿ. ಈಗ ಈ ಜೊತೆಗೆ ಸ್ವಲ್ಪ ಹುರಿದಿಟ್ಟಂಥ ಶೇಂಗಾ ಅವಳಿ ಶೇಂಗಾ ಮಾಡಿದ್ನಲ್ರಿ, ಶೇಂಗಾ ಪುಡಿಯನ್ನು ಹಾಕೋತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಗಸಗಸೆಯನ್ನು ಹಾಕೋತೀನಿ ರೀ. ಇದಾದ ನಂತರ ಸ್ವಲ್ಪ ಒಣ ದ್ರಾಕ್ಷಿಯನ್ನು ಹಾಕೋತೀನಿ ರೀ. ನೋಡಿ ಈಗ ನಂತರ ನಾನು ಸ್ವಲ್ಪ ಇನ್ನಷ್ಟು ತುರಿದಿಟ್ಟಂಥ ಒಣ ಕೊಬ್ಬರಿಯನ್ನು ಹಾಕೋತಾ ಇದ್ದೀನಿ ರೀ. ಇವನ್ನೆಲ್ಲ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಕೈಲೇ ಪ್ರೆಶ್ ಮಾಡಿ ತಟ್ಟಬೇಕ್ರಿ. ಜೋರಾಗಿ ಪ್ರೆಶ್ ಮಾಡಿ ತಟ್ಟಬೇಕು, ಅಂದ್ರೆ ಅದ್ರಾಗ ಸುಡೋದ್ರಾಗ ಹಿಡ್ಕೊತತ್ರಿ ಮಸಾಲೆ. ಇವಾಗ ನೋಡಿ ನಾನು ಗೋಡಂಬಿ ಮತ್ತು ಶೇಂಗಾ ಪೌಡ್ರು ಗಸಗಸೆನೆಲ್ಲ ಹಾಕಿದ ನಂತರ ನಾನು ಸ್ವಲ್ಪ ತುಪ್ಪವನ್ನು ಹಚ್ತಾ ಇದ್ದೀನಿ ರೀ ಮ್ಯಾಗ. ಯಾಕಂದ್ರೆ ಸ್ವಲ್ಪ ತುಪ್ಪದ ಫ್ಲೇವರ್ ಬಂತಪ್ಪ ಅಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂಥೇಳಿ ನಾನು ಸ್ವಲ್ಪ ಮ್ಯಾಗ ತುಪ್ಪವನ್ನು ಸವರ್ತಾ ಇದ್ದೀನಿ. ನೋಡಿ ಇವನ್ನೆಲ್ಲ ಹಚ್ಚಿ ಹಿಂಗೆ ಪ್ರೆಶ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಬಿಡ್ಬೇಕ್ರಿ. 5 ನಿಮಿಷ ಬಿಟ್ಟ ನಂತರ ನಾನು ಇದನ್ನು ವಡಿಯನ್ನು ಕೊರಿತಾ ಇದ್ದೀನಿ. ನೋಡಿರಿ ಈಗ ನಾನು ವಡಿ ಎಲ್ಲ ಕೊರೆದೀನಿ. ಒಂದು 5 ನಿಮಿಷ ಬಿಟ್ಟಿಂದ ಆರೈತಿ. ಸ್ವಲ್ಪ ಇನ್ನೂ ಬಿಸಿ ಇರ್ತಾನೆ ಹಿಂಗೆ ವಡಿ ಕೊರೆದು ಬಿಡ್ಬೇಕ್ರಿ. ಇಲ್ಲಿ ಆರ್ತಪ್ಪ ಅಂದ್ರೆ ವಡಿ ಚೆಂದಂಗೆ ಕೊರಿಯಾಕೆ ಬರೋದಿಲ್ಲ. ನಿಮಗೆ ಯಾವ ಸೇಪ್ ಬೇಕು ಆ ಸೇಪ್ ಇದನ್ನು ಕಟ್ ಮಾಡ್ಕೊರಿ. ಫುಲ್ ಆರಿದ ಮೇಲೆ ವಡಿಯನ್ನು ತಗೋರಿ. ನೋಡಿರಿ ಇದೆಲ್ಲ ಫುಲ್ ಆರೈತಿ. ನೋಡಿರಿ ಚಮಚೆಲ್ಲ ತೆಗಿತಾ ಇದ್ದೀನಿ, ನೋಡಿ ಎಷ್ಟು ಮಸ್ತ್ ಆಗೈತಿ. ನೋಡಿರಿ ಎಷ್ಟು ಮಸ್ತ್ ಹೇಳ್ತಾವೆ ಮ್ಯಾಗ. ಒಟ್ಟು ಒಂದಿಟ್ಟು ತಳ ಹಿಡ್ಕೊಂಡಿಲ್ರಿ ತಾಟ್ನಾಗೆ, ಎಷ್ಟು ಮಸ್ತ್ ಇದ್ದಾವೆ ನೋಡಿರಿ. ನೋಡಿರಿ ರೆಡಿ ಆಗ ನೋಡಿರಿ. ನಾ ಈಗ ಒಂದು ಪ್ಲೇಟಿಗೆ ತಕ್ಕೊಂಡೀನಿ ಇವನ್ನ. ನೋಡಿರಿ ಎಷ್ಟು ಮಸ್ತ್ ಕಾಣಕತ್ತಾವು. ನೋಡಿರಿ ರೆಡಿ ಆಗ ನೋಡಿರಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಬಿಸ್ಕಿಟ್ ವಿತ್ ಕರ್ದಂಟು ನೋಡಿರಿ ಎಷ್ಟು ಮಸ್ತ್ ಆಗ್ಯಾವು. ನೋಡಿದ್ರೇ ಹೆಂಗೆ ರೀ ಬಾಯಾಗ ನೀರು ಬರಾಕತ್ತಾವು. ಇನ್ನು ಟೇಸ್ಟ್ ಅಂತೂ ಭಾರಿ ಅದಾವು. ಒಂದ್ಸರಿ ಮನ್ಯಾಗ ಟ್ರೈ ಮಾಡಿರಿ ನೀವು, ಮಸ್ತ್ ಆಕ್ಕವು. ದೊಡ್ಡವರು ಮಕ್ಕಳು ಕೂಡ ತಿನ್ಬೋದು. ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ. ನೋಡಿರಿ ಇಲ್ಲಿ ಸಾಫ್ಟಾಗ್ಯಾವ ನೋಡಿರಿ, ಎಷ್ಟು ಮಸ್ತ್ ಆಗ್ಯಾವು. ಒಂದು ಪೀಸ್ ಮುರಿದು ತೋರಿಸ್ತೀನಿ ನೋಡಿರಿ. ನೋಡಿರಿ ಇನ್ನು ಒಂದು ಇಟು ಮಾಡಿ ಮುರಿದು ಅಷ್ಟು ಸಾಫ್ಟ್, ಎಂಥ ಹೋದಾರು ಕೂಡ ತಿನ್ಬೋದು ನೋಡ್ರಿ. ಅಷ್ಟು ಮೆತ್ತಗ ಸಾಫ್ಟ್ ಆಗ್ಯಾವ. ಹಾಗಾದರೆ ವೀಕ್ಷಕರೇ, ಸೂಪರ್ ಆಗಿರುವಂಥ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೇನೆ ರೀ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಈ ಸೂಪರ್ ಆಗಿರುವಂಥ ಸ್ವೀಟ್ ಆಗಿರುವಂಥ ಈ ಬಿಸ್ಕಿಟ್ ಕರ್ದಂಟು ಹೆಂಗಾಗ್ಯಾವ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹೆಂಗಾಗ್ಯಾವ ಅನ್ನೋದನ್ನು ಕಮೆಂಟ್ ಮಾಡಿರಿ. ಹಾಗಾದರೆ ವೀಕ್ಷಕರೇ, ಮತ್ತೊಂದು ರೆಸಿಪಿ ಜೋಡಿ ಮತ್ತೆ ಬರ್ತೀನಿ ರೀ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.